ಹಾಯ್ ವೀವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್. ನಾನು ಇವತ್ತು ನಿಮಗೆ ವೆಜಿಟೇಬಲ್ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ಅವರೆಕಾಳು ಸೀಸನ್ ಅಲ್ವಾ, ಹಾಗಾಗಿ ವೆಜಿಟೇಬಲ್ಸ್ ಜೊತೆಗೆ ಅವರೆಕಾಳು ಹಾಕಿ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಮೊಸರು ಬಜ್ಜಿ ಕಾಂಬಿನೇಷನ್ನು ಹೇಗೆ ಅದನ್ನು ಮಾಡೋದು ಅಂತ ನಾನೀಗ ನಿಮಗೆ ಒಂದು ಸಲ ತೋರಿಸ್ತೀನಿ. ಫಸ್ಟು ನಮಗೆ ಕೊತ್ತಂಬರಿ ಸೊಪ್ಪು, ಆ ಬೌಲಲ್ಲಿ ಅರ್ಧ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ ಸೀಳಿರೋದು ಅದು ಮಧ್ಯದಲ್ಲಿ, ಮತ್ತು ಫುಲ್ ಬೌಲು ಪುದೀನ ಸೊಪ್ಪು, ಟೊಮೆಟೊ ಒಂದು 1 ಪಾವ್ ಅಕ್ಕಿಗೆ ಇದು, ಆಮೇಲೆ ಬೀನ್ಸು, ಕ್ಯಾರೆಟು, ನ್ಯೂಕಲ್ ಗೆಡ್ಡೆಕೋಸು ಅದು 3 ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಜೊತೆಗೆ ಅವರೆಕಾಳು ಮತ್ತು ಒಂದು ದೊಡ್ಡ ಸೈಜ್ದು ಈರುಳ್ಳಿ, ಅಚ್ಕಾರದ ಪುಡಿ ಮತ್ತು ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಫಸ್ಟ್ ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗೋಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ಫಂಕ್ಷನ್ಗಳಿಗೆ ಗೆಸ್ಟ್ ಎಲ್ಲ ಬರುವಾಗ ಧೈರ್ಯವಾಗಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಇದು. ಆಯಿಲ್ ಬಿಸಿ ಆದಮೇಲೆ ನಾವು ಒಂದು ಆನಿಯನ್ ಕಟ್ ಮಾಡಿಟ್ಟಿರ್ತೀವಲ್ಲ ಸ್ಲೈಸಾಗಿ, ಅದನ್ನು ಹಾಕಬೇಕು. ಅದೊಂದು ಲೈಟ್ ಬ್ರೌನ್ ಕಲರ್ ಬರಲಿ. ನೋಡಿ, ಕಲರ್ ಬಂತು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಬೇಕು. ನಾನು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೇ 2 ಚಕ್ಕೆ, 2 ಲವಂಗ, 1 ಏಲಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಆ ಹಸಿ ವಾಸನೆ ಹೋಗಲಿ. ಅದು ಹೋದಾದಮೇಲೆ ನೋಡಿ, ಅದು ಈರುಳ್ಳಿ ಜೊತೆಗೆ ಮಿಕ್ಸ್ ಆಗ್ತದೆ, ಮಿಕ್ಸ್ ಆಗಿ ಹಸಿ ವಾಸನೆ ಹೋಗುತ್ತೆ. ಅದು ಹೋದ್ಮೇಲೆ ಅಚ್ಕಾರದ ಪುಡಿ ಮತ್ತು ಒಂದು 1/4 ಸ್ಪೂನು ಅರಿಶಿನ ಪುಡಿ, ಇದಿಷ್ಟು ಹಾಕ್ಕೊಳ್ಬೇಕು. ನಾನು ಇದು ಮಾಡ್ತಿರೋದು ಬರೀ 1 ಪಾವ್ ಅಕ್ಕಿಗೆ ಮಾಡ್ತಾ ಇರೋದು. ಇದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ, ಅದು ಅರ್ಧ ಬೌಲ್ ತೊಗೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಅದೊಂದು ಚೂರು ಬಾಡಿದ್ಮೇಲೆ ಪುದೀನ ಸೊಪ್ಪು ಹಾಕಿ, ಪುದೀನ ಸೊಪ್ಪು ಫುಲ್ ಬೌಲ್ ಇದೆ. ಕೊತ್ತಂಬರಿ ಸೊಪ್ಪು 1 ಇಡಿ ಇದ್ದರೆ ಪುದೀನ ಸೊಪ್ಪು 2 ಇಡಿ ಇರಬೇಕು. ಆಮೇಲೆ ಟೊಮೆಟೊ ಒಂದು 3, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕಬೇಕು. ಆಮೇಲೆ 2 ಹಸಿಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀಳಿದ್ದೀನಿ, ಅದನ್ನು ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡುವಾಗ ನಮಗೇನಾದರೂ ಎಣ್ಣೆ ಕಡಿಮೆ ಇದೆ ಅಂತ ಆದರೆ ಮೇಲೆ ಎಣ್ಣೆ ಬರಲ್ಲ, ಆಗ ಗೊತ್ತಾಗುತ್ತೆ. ಆಗಬೇಕಾದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಅದು ಚೆನ್ನಾಗಿ ಎಣ್ಣೆಲೇ ಬಾಡುವಾಗ ಆ ಎಣ್ಣೆ ನೋಡಿ ಮೇಲೆ ನಮಗೆ ಆ ಎಣ್ಣೆ ಕುದಿಯೋದು ಕಾಣ್ತದೆ. ಅದಾದಮೇಲೆ ಈ ತೊಳೆದು ಕಟ್ ಮಾಡಿರುವಂಥ ಕ್ಯಾರೆಟು, ಬೀನಿಸು ಮತ್ತು ಗೆಡ್ಡೆಕೋಸು ಇದು 3 ಹಾಕಿದ್ದೀನಿ. ಆಲೂಗಡ್ಡೆ ಹಾಕ್ಬೋದು. ಆಮೇಲೆ ಈಗ ಹಸಿದು ಅವರೆಕಾಳು ಹಾಕ್ತಾಯಿದ್ದೀನಿ. ಮತ್ತು ಬಟಾಣಿ ಸೀಸನ್ ಆದರೆ ಹಸಿ ಬಟಾಣಿ ಹಾಕ್ಬೋದು. ಬೀಟ್ರೂಟ್ ಮಾತ್ರ ಹಾಕಬೇಡಿ, ಚೆನ್ನಾಗಿ ಅನಿಸೋದಿಲ್ಲ ವೆಜಿಟೇಬಲ್ ಬಾತಿಗೆ. ಬೀಟ್ರೂಟ್ ಹಾಕಿದರೆ ಅದು ಕಲರು ಚೇಂಜ್ ಆಗಿಬಿಡುತ್ತೆ ಮತ್ತು ಫ್ಲೇವರ್ ಕೂಡ ಚೇಂಜ್ ಆಗಿಬಿಡುತ್ತೆ. ಬೇರೆ ಯಾವ ವೆಜಿಟೇಬಲ್ಸ್ ಬೇಕಾದರೂ ಹಾಕ್ಬೋದು. ಇದೆಲ್ಲ ಚೆನ್ನಾಗಿ ಎಣ್ಣೆಲೇ ಬಾಡಬೇಕು, ನೀರು ಹಾಕಬಾರ್ದು. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿ ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ಆದರೂ ಅದು ಚೆಂದ ಫುಲ್ ಫ್ಲೇಮಲ್ಲಿಟ್ಟು ಮಾಡಿ. ಇದು ಅರ್ಧ ಕಪ್ಪು ಬಾಸ್ಮತಿ ರೈಸ್ ತೊಳೆದಿಟ್ಟಿರೋದು ಹಾಕ್ತಾಯಿದ್ದೀನಿ, ಅರ್ಧ ಕಪ್ಪು. 1 ಕಪ್ಪು ಮಾಮೂಲಿ ರೈಸು, ಅದು ಕೂಡ ತೊಳೆದಿಟ್ಟಿರೋಂಥ ರೈಸನ್ನ ಹಾಕ್ತಾಯಿದ್ದೀನಿ. ಆ 1.5 ಕಪ್ಪು ನಮಗೀಗ ರೈಸ್ ಇರೋದು. 1.5 ಕಪ್ಪಿಗೆ 3 ಕಪ್ಪು ನೀರು ಹಾಕಬೇಕು. 1:2 3 ಕಪ್ಪಲ್ವ. ಆದರೆ ಕುಕ್ಕರಲ್ಲಿ ಮಾಡುವಾಗ 3 ಕಪ್ ಹಾಕಬಾರ್ದು, 2.5 ಹಾಕಿ ಸಾಕು. ಅರ್ಧನ ಕಡಿಮೆ ಮಾಡಬೇಕು. ಆಗ ರೈಸ್ ಉದ್ರಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ಒಂಥರ ನೋಡಲಿಕ್ಕೂ ಚೆಂದ. ಬಾಸ್ಮತಿ ರೈಸ್ ಅರ್ಧ ಬೌಲ್ ಹಾಕಿದ್ದೀನಿ, 1 ಬೌಲು ಮಾಮೂಲಿ ರೈಸ್ ಹಾಕಿದ್ದೀನಿ. 1.5ಗೆ 3 ಹಾಕಬೇಕು. ಆದರೆ ನಾವು 2.5 ಮಾತ್ರ ಹಾಕಬೇಕು, ಅರ್ಧನ ಕಡಿಮೆ ಮಾಡಿ. ಯಾಕಂದರೆ ಈರುಳ್ಳಿ ಎಲ್ಲ ರಸಾಲ ಇರುತ್ತಲ್ಲ, ಅದ್ರ ಜೊತೆಗೆ ಇದಕ್ಕೆ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಒಂದು ಸಲ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಸರಿ ಇದೆಯಾ ಅಂಥೇಳಿ. ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫುಲ್ ಫ್ಲೇಮಲ್ಲಿ ಇಟ್ಬಿಟ್ಟು 1 ವಿಷಿಲ್ಗೆ ತೆಗೀರಿ. 1 ವಿಷಿಲ್ ಸಾಕು. ಆಮೇಲೆ ಅದು ಅಲ್ಲೇ ಇರಲಿ, ಅದ್ರ ಸ್ಟೀಮ್ ಹೋಗೋ ತನಕ ಓಪನ್ ಮಾಡಬಾರ್ದು. ಸ್ಟೀಮ್ ಹೋದ್ಮೇಲೆ ಓಪನ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ರೈಸ್ ಇರುತ್ತೆ ಅಂದರೆ, ಒಂದು ರೈಸಿಗೆ ಮತ್ತೊಂದು ರೈಸ್ಗೆ ಅಂಟಿರಲ್ಲ. ನೋಡಿ, ಉದ್ರಾಗಿ ಸಿಗುತ್ತೆ ಹಾಗೆ. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ವೆಜಿಟೇಬಲ್ ಪಲಾವ್. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ಒಂದು ಥರದಲ್ಲಿ ಬಿರಿಯಾನಿ ಇದ್ದಂಗೆ ಇರುತ್ತೆ. ಅಲ್ಲಿ ನಾನ್ ವೆಜ್, ಇಲ್ಲಿ ವೆಜ್ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ.
ನೀವು ಮನೇಲೂ ಮಾಡಿ ನೋಡಿ. ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಗೆಸ್ಟ್ ಎಲ್ಲ ಬರುವಾಗ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.